ಸದ್ಗುರು ಯೋಗಿನಾರಾಯಣ ನಿತ್ಯೇಂದ್ರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಇವತ್ತು ನಮ್ಮ ಭಾರತ ದೇಶದಲ್ಲಿ ಗುರು ಪೂಜೆ ಮಾಡುವಂಥ ಒಂದು ಪದ್ಧತಿ ನೂರಾರು ವರ್ಷಗಳಿಂದ ಬಂದಿದೆ. ಮಹಾ ದೊಡ್ಡ ಪದ್ಧತಿ, ಒಂದು ದೊಡ್ಡ ಸಿದ್ಧಾಂತ, ಗುರುಗಳ ಸಿದ್ಧಾಂತ. ನಾವು ಗುರು ಪೌರ್ಣಮಿ ಅಂದರೆ ವ್ಯಾಸ ಪೌರ್ಣಮಿ, ವ್ಯಾಸರು ನಮಗೆಲ್ಲರಿಗೂ ಈ ವಿಶ್ವಕ್ಕೆ ಗುರುಗಳಾಗಿದ್ದಾರೆ. ಅವರ ಒಂದು ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಈ ವ್ಯಾಸ ಪೌರ್ಣಮಿ ದಿನ ಬಂದಿದೆ. ನಮ್ಮ ಕೈವಾರದಲ್ಲಿ ಅನೇಕ ವರ್ಷಗಳಿಂದ ಈ ಗುರುಗಳ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ನಾವು ಭಕ್ತಿಯಿಂದ ನಾವು ಮಾಡಿಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ದಿನಾಲೂ ಕೂಡ ಭಜನೆಯನ್ನು ಮಾಡುತ್ತಾ ಗುರುಗಳಿಗೆ ಸಮರ್ಪಣೆ ಮಾಡುವಂಥ ಒಂದು ಪದ್ಧತಿ 366 ದಿನಕ್ಕೂ ಕೂಡ ಇಲ್ಲೇ ಇದೆ. ಆದರೂ ಕೂಡ ಒಂದು ಸಂಪ್ರದಾಯದಲ್ಲಿ ಇರುವಂಥ ಒಂದು ಪದ್ಧತಿ ಆ ಗುರು ಪೌರ್ಣಮಿ ದಿನ ನಾವು ಮಾಡುವಂಥ ಒಂದು ನಾವು ಪದ್ಧತಿಯನ್ನು ಹಾಕ್ಕೊಂಡಿದ್ದೇವೋ ಈ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು 3 ದಿನ ಕಾಲ ಈ ಒಂದು ಗುರುಪೂಜೆಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೂರಾರು ಜನ, ನಮ್ಮಲ್ಲಿ ಒಂದು 5,000 ತಂಡಗಳಿದ್ದಾವೆ, ಭಜನೆ ತಂಡಗಳಿದ್ದಾವೆ. ನಿರಂತರವಾಗಿ ಗುರುಗಳಿಗೆ ಸಮರ್ಪಣೆ ಮಾಡುವಂಥ ಈ ಜನ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ 3 ದಿನ ಕಾಲ ಅವರೆಲ್ಲ ಬಂದು ಅನೇಕ, ಇದು ಕೋಲಾರ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಆಂಧ್ರ ಕಡೆಯಿಂದ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಇದರಿಂದ ಆಗಿರ್ಬೋದು, ಎಲ್ಲ ಕೂಡ ಇವರೆಲ್ಲ ಬಂದು ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಪದ್ಧತಿ 3 ದಿನ ಕಾಲ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ನಾನಾ ರೀತಿಯ ಶಾಸ್ತ್ರೀಯ ಸಂಗೀತದ್ದು, ಅವರು ಇಡೀ ನಮ್ಮ ಪ್ರಪಂಚದಲ್ಲಿ ಸಂಗೀತದ ಜ್ಞಾನವನ್ನು ಪಡೆದಿರ್ತಕ್ಕಂಥ ಜ್ಞಾನಿಗಳು ಕೂಡ ಇಲ್ಲಿಗೆ ಬಂದು ತಾತಯ್ಯನವರಿಗೆ, ಗುರುಗಳಿಗೆ ಸಮರ್ಪಣೆ ಮಾಡುವಂಥ ಪದ್ಧತಿ ಅನೇಕ ವರ್ಷಗಳಿಂದ ಇದು ಬಂದಿದೆ. ಮತ್ತು ನಾಟ್ಯದವರು ಕೂಡ ಅವರು ಮತ್ತು ಹರಕತೆ ಮತ್ತು ನಾನಾ ರೀತಿಯ ಭಕ್ತಿಯ ಮಾರ್ಗದಲ್ಲಿ ಇರತಕ್ಕಂಥ ಎಲ್ಲವೂ ಕೂಡ, ಈ ಕೋಲಾಟ ಆಗ್ಬೋದು, ಪಂಡ್ರಿ ಭಜನೆ ಆಗಿರ್ಬೋದು, ಅದು ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ಈ ಒಂದು ಸಮರ್ಪಣೆ ಭಾವದಲ್ಲಿ ಬರಬೇಕು ಅಂತಿದ್ದಾರೋ ಅವ್ರಿಗೆಲ್ಲ ಒಂದು ಅವಕಾಶವನ್ನು ಮಾಡುವಂಥ, ಗುರುಗಳಿಗೆ ಅವಕಾಶವನ್ನು ಮಾಡುವಂಥ ಒಂದು ಪದ್ಧತಿ ಇಲ್ಲಿದೆ. ಗುರುಗಳಿಗೆ ಅವತ್ತು ಭಕ್ತಿಪೂರ್ವಕವಾಗಿ ಯಾವತ್ತು ನಮ್ಮ ವಿದ್ಯೆಯನ್ನು, ಆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಸಮರ್ಪಣೆಯನ್ನು ಮಾಡಿ ಅವರ ಪಾದಗಳಿಗೆ ಅರ್ಪಿಸುವಂಥ 3 ದಿನ ಕಾಲ ಈ ಕೈವಾರದಲ್ಲಿ ನಡೀತಾ ಬಂದಿದೆ. ಭಕ್ತಾದಿಗಳು ನೂರಾರು ಜನ, ಲಕ್ಷಾಂತರ ಜನ ಈ ಒಂದು 3 ದಿನ ಕಾಲ ಇಲ್ಲಿ ಇದ್ದು ಅವರು ಕೂಡ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿ ಇಲ್ಲಿ ಈ ಒಂದು ಸಮರ್ಪಣೆ ಭಾವದಲ್ಲಿ ಎಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಈ ಗುರು ಪೌರ್ಣಮಿ ಈ ಒಂದು ಸಮರ್ಪಣೆ ಭಾವದ ಒಂದು ಅಂಗವಾಗಿ 3 ದಿನ ಕಾಲ, ಅಂದರೆ ಈ ಒಂದು 19ನೇ ತಾರೀಕು ಜುಲೈ ಮತ್ತು 20ನೇ ತಾರೀಕು ಜುಲೈ ಮತ್ತು 21ನೇ ತಾರೀಕು ಜುಲೈನಲ್ಲಿ ಸಮರ್ಪಣೆ ಭಾವದಲ್ಲಿ ಎಲ್ಲರೂ ಬಂದು ಇಲ್ಲಿ ಆ ಒಂದು ಭಕ್ತಿ ಭಾವದಿಂದ ಅವರಿಗೆ ಗುರುಗಳಿಗೆ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಬಂದು ಈ ಒಂದು ಆ ಪುಣ್ಯದ ಕೆಲಸದಲ್ಲಿ, ಪುಣ್ಯದ ಆ ಒಂದು ಗುರುಗಳ ಅನುಗ್ರಹ ಪಡೆಯುವಂಥ ತಮ್ಮ ಭಕ್ತರಿಗೆಲ್ಲರೂ ನಾನು ಭಕ್ತಿಪೂರ್ವಕ ಕೇಳ್ಕೊತಾ ಇದ್ದೇನೆ. ಬಂದು ಅವರ ಅನುಗ್ರಹವನ್ನು ತೆಗೆದುಕೊಂಡು ನಿಮ್ಮ ಆತ್ಮಕ್ಕೆ
ಒಂದು ಒಳ್ಳೆಯ ಬೆಳಕನ್ನು ಕೊಡುವಂಥ ರೀತಿಯಲ್ಲಿ ನಿಮಗೆ ಬೆಳೀಲಿ ಅಂತ ನಾನು ಸದ್ಗುರು ಪಾದದಲ್ಲಿ ಕೇಳಿಕೊಂಡು ನಾನು ಬೇಡ್ಕೊತಾ ಇದ್ದೇನೆ.